ಇತ್ತೀಚೆಗೆ ರಾಜ್ಯದಲ್ಲಿ ರೋಡ್ ರೋಮಿಯೋಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಎಲ್ಲಂದ್ರೆ ಅಲ್ಲಿ ನಾಯಿ ಕೊಡೆಗಳ ರೀತಿಯಲ್ಲಿ ಹುಡ್ಕೊಳ್ತಾ ಇದ್ದಾರೆ. ಬೆಳಗಾವಿಯಲ್ಲೂ ಕೂಡ ಅದೇ ರೀತಿಯ ಒಂದು ಘಟನೆ ನಡೆದಿದೆ. ನನ್ನನ್ನು ಪ್ರೀತಿ ಮಾಡು, ಇಲ್ಲ ಅಂದ್ರೆ ನೀನು ಮುಗಿಸ್ಬಿಡ್ತೀನಿ ಅಂತೇಳಿ ಬೆದರಿಕೆ ಹಾಕ್ಬಿಟ್ಟಿದ್ದಂತೆ. ಕುಂದಾನಗರಿ ಬೆಳಗಾವಿಯಲ್ಲಿ ಪಾಗಲ್ ಪ್ರೇಮಿಯ ಹುಚ್ಚಾಟ. ಮದುವೆ ಆಗುವಂತೆ ಯುವತಿಯನ್ನ ನಿತ್ಯವೂ ಕೂಡ ತಿಪ್ಪಣ್ಣ ಅನ್ನುವಂತಹ ರೋಡ್ ರೋಮಿಯೋ ಪೀಡಿಸ್ತಾ ಇತ್ತು. ಮದುವೆ ಆಗದಿದ್ರೆ ನೇಹಾ ರೀತಿ ನನ್ನ ಹತ್ಯೆ ಮಾಡಿಬಿಡ್ತೀನಿ, ತೆಗೆದು ಬಿಡ್ತೀನಿ ಅಂಥೇಳಿ ಬೆದರಿಕೆ ಹಾಕ್ತಾ ಇದ್ದ. ಈತನ ಹುಚ್ಚಾಟ ವಿಪರೀತ ಆಗಿಬಿಡ್ತು. ಕುಟುಂಬಸ್ಥರು ಬೇಸತ್ರು, ತಿಪ್ಪಣ್ಣ ಕಾಟಕ್ಕೆ ಬೇಸತ್ತು. ತದನಂತರ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದ್ರು. ನನಗೆ ಈತನಿಂದ ತುಂಬ ಕಾಟ ಆಗ್ತಾ ಇದೆ, ನನ್ನ ಮಗಳನ್ನು ಕಾಪಾಡಿಕೊಡಿ ಅಂಥೇಳಿ ಪೋಷಕರು ದೂರು ಕೊಟ್ಟರು. ದೂರಿನ ಬೆನ್ನಲ್ಲೇ ಆರೋಪಿಯ ಬಂಧನ ಆಗಿದೆ. ಯುವತಿಯನ್ನ ರಕ್ಷಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇದೇ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನೇಹಾ ಮಾದರಿಯಲ್ಲೇ ಹತ್ಯೆ ಬೆದರಿಕೆ, ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಬೇಸತ್ತ ಕುಟುಂಬಸ್ಥರು. ಹೀಗೆ ಮನೆಗೆ ಕಿಟಕಿ ಗಾಜನ್ನ ಪುಡಿಗಟ್ಟಿದ ಕಿಡಿಗೇಡಿ. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಬೇಸತ್ತ ಕುಟುಂಬಸ್ಥರು. ನೇಹಾ ಮಾದರಿಯಲ್ಲಿ ಮರ್ಡರ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ ಪಾಗಲ್ ಪ್ರೇಮಿ. ಯುವತಿಯ ಕುಟುಂಬಸ್ಥರ ದೂರು ಆಧರಿಸಿ ಆರೋಪಿಯ ಬಂಧನ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಕಿಣೆಯ ಗ್ರಾಮದಲ್ಲಿ. ಹೌದು, ಈ ಫೋಟೋದಲ್ಲಿ ಕಾಣ್ತಿರುವ ಪಾಗಲ್ ಪ್ರೇಮಿಯ ಹೆಸರು ತಿಪ್ಪಣ್ಣ ಡೋಕರೆ. 27 ವರ್ಷ ವಯಸ್ಸು. ಈತ ಅದೇ ಗ್ರಾಮದ ಬಿಕಾಂ ಓದುತ್ತಿರುವ ಯುವತಿಯನ್ನ ಕಳೆದ 3 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದಾನಂತೆ. ಆದರೆ ಆಕೆ ಈತನ ಪ್ರೀತಿಯನ್ನ ಬಿಲ್ಕುಲ್ ನಿರಾಕರಿಸಿದ್ರಂತೆ. ಹೀಗಾಗಿ ರೊಚ್ಚಿಗೆದ್ದ ಪಾಗಲ್ ಆಕೆಯ ಮನೆ ಬಳಿ ಬಂದು ಮನೆ ಮೇಲೆ ಕಲ್ಲು ತೂರಿದ್ದಲ್ಲದೆ ಕಿಟಕಿ ಗಾಜನ್ನ ಪುಡಿಗೈದಿದ್ದಾನೆ. ಅಲ್ಲದೆ ನೇಹಾ ಮಾದರಿಯಲ್ಲೇ ನಿನ್ನನ್ನು ಹತ್ಯೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ 3 ವರ್ಷದಿಂದ ಯುವತಿ ಕುಟುಂಬಸ್ಥರು ಬೇಸತ್ತಿದ್ದಾರೆ. ಯಾವಾಗ ಈತನ ಕಾಟ ಜಾಸ್ತಿ ಆಯ್ತೋ ಆಗ ಪೊಲೀಸರಿಗೆ ದೂರು ನೀಡಿದ್ರಂತೆ. ನಂತರ ಕೆಲ ದಿನ ಸುಮ್ಮನಿದ್ದ ತಿಪ್ಪಣ್ಣ ಮತ್ತೆ ಪ್ರೀತ್ಸು ಅಂತ ಹಿಂದೆ ಬಿದ್ದಿದ್ದ. ಕಾಲೇಜಿಗೆ ಹೋಗುವಾಗ ಬರುವಾಗ ಫಾಲೋ ಮಾಡ್ತಾ ಇದ್ದ. ಮೈ ಕೈ ಮುಟ್ಟಿ ಕಿರುಕುಳ ನೀಡ್ತಾ ಇದ್ದ. ಈತನ ಹುಚ್ಚಾಟಕ್ಕೆ ಬೇಸತ್ತು ಯುವತಿ ಕಾಲೇಜಿಗೆ ಹೋಗೋದನ್ನೇ ನಿಲ್ಲಿಸಿದ್ರು. ಮನೆಯಲ್ಲಿ ತಾಯಿ ಜೊತೆಯೇ ಇದ್ರು. ಆಗಾಗ ಪಾಗಲ್ ಪ್ರೇಮಿ ಮನೆ ಬಳಿಗೆ ಬಂದು ಮದುವೆ ಮಾಡಿಕೊಡಿ ಅಂತ ಪೀಡಿಸ್ತಾ ಇದ್ದಂತೆ. ಅಲ್ಲದೆ ತಿಪ್ಪಣ್ಣ ಯುವತಿಯ ತಾಯಿಗೂ ಧಮಕಿ ಹಾಕಿದ್ದಾನೆ. 3 ವರ್ಷದಿಂದ ತ್ರಾಸ ಮಾತಾಡ್ತಿತ್ತು. ನಮ್ಮ ಹುಡುಗಿ ಯಾವ ಬಸ್ ಸ್ಟ್ಯಾಂಡಾಗ ಕಾಲೇಜಾಗ ಹಿಂದ್ ಬರ್ತಾರ, ಟಚ್ ಮಾಡ್ತಾರ, ಅವ್ರ ಭಯಾತಾರ, ನಮ್ಗೆ ಡಾಬಾರ ಹಂಗ ಮದುವೆ ಮಾಡ್ಗ ಹಂಗ ಹೇಳ್ತಾರ ಸರ್. ಕಿಟಕಿ ಹೊಡೆದ್ರು ಬಿಟ್ಟಾರ, ಕಲ್ಲು ಹೊಡೆದಾರ ಬಿಟ್ಟಾರ. ಅಲ್ಲಿ ಬಾಗಲ್ದಾಗ ಬೆಂಕಿ ಹಚ್ಚತಾರ. ಇಲ್ಲಿ 3 ವರ್ಷ ಆಯ್ತು ಸರ್. ಕೊಯ್ತಾದಾಗ ಎಲ್ಲಾರಿಗೂ ಧಮಕಿದಾಗ ಮನ್ಯಾಗ ಬಂದ. और बार बार सताते। मैं शादी को गई थी उस दिन रात को। मेरा और मेरे देवर को मारा है उसने। माँ ने, बहन और लड़के तीनों ने मारा हम लोग को। उसको ज़्यादा से ज़्यादा शिक्षा होना चाहिए। मेरे को हमारे घर में जेंट्स लोग कोई नहीं, मैं मेरी लड़की रहती हूँ। मेरी लड़की कुछ होएगा तो उन लोग फैमिली जवाबदार रहेगी। ಇನ್ನು ಕೆಲ ತಿಂಗಳ ಹಿಂದೆ ಯುವತಿಯ ಮನೆ ಹಿಂಬಾಗಿಲಿಗೆ ಬೆಂಕಿ ಕೂಡ ಹಾಕಿದ್ದಂತೆ. ಯುವತಿಯ ಮನೆ ತಿಪ್ಪಣ್ಣ ಜಮೀನಿನ ಬಳಿ ಇದ್ದಿದ್ರಿಂದ ಜಮೀನಿನ ನೆಪ ಒಡ್ಡಿ ಆಗಾಗ ಬಂದು ಕಿರುಕುಳ ನೀಡ್ತಾನೆ. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಅಲರ್ಟ್ ಆದ ಪೊಲೀಸರು ಓರ್ವ ಪೊಲೀಸ್ನನ್ನ ನಿಯೋಜನೆ ಮಾಡಿ ಯುವತಿಗೆ ರಕ್ಷಣೆ ನೀಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬೆಳಗಾವಿ ಕಮಿಷನರ್, ಪ್ರಕರಣ ಸಂಬಂಧ ಆರೋಪಿಯನ್ನ ಬಂಧಿಸಿದ್ದು ಯುವತಿಯ ಕುಟುಂಬದ ಬಳಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿದ್ದೇವೆ, ಆಕೆಗೆ ರಕ್ಷಣೆ ಕೊಡ್ತೇವೆ ಅಂತ ಹೇಳಿದರು. 3 ಸತಿ ಹುಡುಗಿ ಹತ್ರ ಬಂದಿದ್ದೀನಿ, ಮತ್ತು ಬೇರೆ ರೀತಿಯಿಂದ ಮಾತಾಡಿದ್ದೀನಿ. ಹುಡುಗಿ ಮನೆ ಹತ್ರ ಬಂದು ಮತ್ತೆ ಸ್ವಲ್ಪ ಗಲಾಟೆ ಮಾಡಿದ್ರಿ. ನನ್ನ ಹತ್ರ ಬಂದಿದ್ರೆ ಮತ್ತೆ ಸ್ಟೇಷನ್ಗೆ ತಕ್ಷಣ ಕಳಿಸಿದ್ದೀನಿ. ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಮತ್ತೆ ಈಗ ನಾವು ಆರೋಪಿ ನಾವು ಸಿಕ್ಯೂರ್ ಮಾಡಿದ್ವಿ. ಸಿಕ್ಯೂರ್ ಮಾಡಿಕೊಂಡು ನಾವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ವಿ. ಮತ್ತೆ ಈಗ JC ಅಲ್ಲಿದೆ. ನಮ್ಮಿಂದ ಹುಡುಗಿ ಮನೆಯಲ್ಲಿ ಒಂದು ಫಿಕ್ಸ್ ಪಾಯಿಂಟ್ ಇದೆ, ಸೆಕ್ಯೂರಿಟಿ ನಾವು ಕೊಟ್ಟಿದ್ವಿ. ಮತ್ತೆ ಅವ್ರಿಗೆ ಏನು ಸಹಾಯ ಬೇಕು ನಮ್ಮ ಡಿಪಾರ್ಟ್ಮೆಂಟ್ ನಾವು ಕೊಡ್ತೀವಿ. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಹುಬ್ಬಳ್ಳಿಯಲ್ಲಿ 2 ಜೀವಗಳು ಬಲಿಯಾಗಿದ್ದು, ಹುಬ್ಬಳ್ಳಿ ಮಾದರಿ ಪ್ರಕರಣ ಬೆಳಗಾವಿಯಲ್ಲಿ ಆಗದಂತೆ ಬೆಳಗಾವಿ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಬೇಕು. ಯುವತಿಯ ಕುಟುಂಬಕ್ಕೆ ಪೊಲೀಸರು ಸೂಕ್ತ ಭದ್ರತೆ ಜೊತೆಗೆ ಹುಚ್ಚಾಟ ಪ್ರದರ್ಶಿಸಿದ ಪಾಗಲ್ ಪ್ರೇಮಿಗೂ ಕಠಿಣ ಶಿಕ್ಷೆ ಕೊಡಬೇಕಿದೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.